ಇರಾನಿನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿ ಅವರು ಮಣ್ಣಲ್ಲಿ ಮಣ್ಣಾದ ಮಶ್ಹದ್ನಲ್ಲಿ ಕೆಂಪು ಧ್ವಜಗಳು ರಾರಾಜಿಸಿದೆ. ಪ್ರತೀಕಾರದ ಘೋಷಣೆಗಳು ಮೊಳಗಿದೆ. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಆಕ್ರೋಶದ ಕೂಗು ಎದ್ದಿದೆ. ಮತ್ತೊಂದೆಡೆ ನಾನೇ ಇರಾನ್ನ ಮೊದಲ ಟಾರ್ಗೆಟ್ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಾಣಭೀತಿ ವ್ಯಕ್ತಪಡಿಸಿದ್ದಾರೆ. ಟರ್ಕಿಯಿಂದ ಅಮೆರಿಕಕ್ಕೆ ಹಿಂದಿರುಗುವ ವೇಳೆ ಕೊನೆಯ ಕ್ಷಣದಲ್ಲಿ ಅಧ್ಯಕ್ಷರ ವಿಮಾನವೇ ಬದಲಾಗಿದೆ. ಇನ್ನೊಂದೆಡೆ ಟ್ರಂಪ್ ಹತ್ಯೆಗೆ ಇರಾನ್ ಸ್ಕೆಚ್ ಹಾಕಿದೆ ಅಂತ ಇಸ್ರೇಲ್ ಗುಪ್ತಚರ ಸಂಸ್ಥೆ ಎಚ್ಚರಿಕೆ ನೀಡಿದೆ. ಇವೆಲ್ಲವೂ ಕೇವಲ ಪ್ರತ್ಯೇಕ ಘಟನೆಗಳ ಅಥವಾ ಮಧ್ಯಪ್ರಾಚ್ಯದ ರಾಜಕೀಯ ವಾತಾವರಣದ ಪ್ರತಿಬಿಂಬವ ಅಥವಾ ಪಶ್ಚಿಮ ಏಷ್ಯಾದಲ್ಲಿ ಮತ್ತೊಂದು ದೊಡ್ಡ ಸಂಘರ್ಷಕ್ಕೆ ಮುನ್ನುಡಿಯ? ಇರಾನಿನ ಹುತಾತ್ಮ ಪರಮೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅವರ ಅಂತಿಮ ದರ್ಶನದ ನಂತರ ಜಗತ್ತಿನ ಗಮನ ಇರಾನ್ನತ್ತ ತಿರುಗಿತು. ಕಾರಣ ಅಲ್ಲಿ ಕೇವಲ ಶೋಕ ಮಾತ್ರ ಇರಲಿಲ್ಲ, ಅಲ್ಲಿ ಆಕ್ರೋಶ ಇತ್ತು, ಪ್ರತೀಕಾರದ ಶಪಥ ಮೊಳಗಿತ್ತು. ಖಮೇನಿ ಅವರ ಅಂತಿಮ ಯಾತ್ರೆ ವೇಳೆ ಟೆಹರಾನ್, ಕೋಮ್, ಮಶಾದ್ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಲಕ್ಷಾಂತರ ಜನರು ಕೆಂಪು ಧ್ವಜಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಈ ಧ್ವಜ ಸಾಮಾನ್ಯ ಧ್ವಜ ಅಲ್ಲ. ಆ ಧ್ವಜಗಳಲ್ಲಿ ಯಾ ಲಿಥರಾತ್ ಅಲ್ ಹುಸೈನ್ ಅಂತ ಬರೆಯಲಾಗಿತ್ತು. ಶಿಯಾ ಇಸ್ಲಾಮಿಕ್ ಸಂಪ್ರದಾಯದಲ್ಲಿ ಈ ವಾಕ್ಯಕ್ಕೆ ವಿಶೇಷ ಮಹತ್ವವಿದೆ. ಕರ್ಬಲಾ ಯುದ್ಧದಲ್ಲಿ ಹುತಾತ್ಮರಾದ ಇಮಾಮ್ ಹುಸೇನ್ ಅವರ ಸ್ಮರಣೆಯೊಂದಿಗೆ ಅನ್ಯಾಯವಾಗಿ ಸುರಿದ ರಕ್ತಕ್ಕೆ ನ್ಯಾಯ ಮತ್ತು ಪ್ರತೀಕಾರದ ಸಂಕೇತವಾಗಿ ಈ ವಾಕ್ಯವನ್ನು ಪರಿಗಣಿಸಲಾಗುತ್ತೆ. ಈ ಕೆಂಪು ಧ್ವಜವನ್ನು ಶಿಯಾ ಜನರು ಪ್ರತೀಕಾರದ ಪ್ರತೀಕವಾಗಿ ಪ್ರದರ್ಶಿಸುತ್ತಾರೆ. ಹಾಗೆ ಶೋಕ, ಪ್ರತಿರೋಧ ಮತ್ತು ನ್ಯಾಯದ ಬೇಡಿಕೆಯನ್ನು ಪ್ರತಿನಿಧಿಸುವ ಬಲವಾದ ಸಂಕೇತವಾಗಿ ಅನೇಕರು ನೋಡ್ತಾರೆ. ಈ ಕೆಂಪು ಧ್ವಜ ಎತ್ತಿ ಹಿಡಿದಿದ್ದ ಹಲವು ಜನರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರನ್ನು ಹತ್ಯೆ ಮಾಡಿ ಪ್ರತೀಕಾರ ತೀರಿಸುವ ಬ್ಯಾನರ್ಗಳನ್ನು ಪ್ರದರ್ಶಿಸಿದರೆಂದು ಕೆಲವು ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿದೆ. ಕೆಲವು ಬ್ಯಾನರ್ಗಳಲ್ಲಿ ಹಿಂಸಾತ್ಮಕ ಬೆದರಿಕೆಯ ಸಂದೇಶಗಳು ಇದ್ದವು ಎಂದು ವರದಿಗಳು ಹೇಳಿವೆ. ಇದರ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ ಹೇಳಿಕೆಯು ಜಗತ್ತಿನ ಗಮನ ಸೆಳೆಯಿತು. ನ್ಯಾಟೋ ಶೃಂಗಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಟ್ರಂಪ್, ಇರಾನ್ನ ಮೊದಲ ಗುರಿ ನಾನಾಗಿರುವುದರಿಂದ ನನ್ನನ್ನು ಹತ್ಯೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಖಮೇನಿಯನ್ನ ನಾವು ಇಲ್ಲವಾಗಿಸಿದಂತೆ ನಾಳೆ ನಾನು ಕೂಡ ಇಲ್ಲವಾಗಬಹುದು ಅಂತ ಹೇಳಿದ್ದಾರೆ. ನಾನು ಇರಾನಿನ ಹಿಟ್ ಲಿಸ್ಟ್ನಲ್ಲಿದ್ದೇನೆ ಅಂತಾನೂ ಹೇಳಿದ್ದಾರೆ. ಟ್ರಂಪ್ ಅವರ ಈ ಮಾತು ಅವರಲ್ಲಿ ಪ್ರಾಣಭೀತಿ ಇರುವುದನ್ನು ಸೂಚಿಸುವಂತಿದೆ. Everything's gone. Their leaders are gone. They had leaders, they're gone, and they had another set of leaders, they're gone. Now they have another set of leaders, they may be gone. Who knows? And you know what? I may be gone too, because I'm their number one target. ಇದೇ ಸಂದರ್ಭದಲ್ಲಿ ನಡೆದ ಇನ್ನೊಂದು ಬೆಳವಣಿಗೆ ಜಗತ್ತಿನಲ್ಲಿ ಚರ್ಚೆಗೆ ಕಾರಣ ಆಯಿತು. ಅದೇನೆಂದರೆ, ನ್ಯಾಟೋ ಶೃಂಗಸಭೆ ಬಳಿಕ ಟರ್ಕಿಯಿಂದ ಅಮೆರಿಕಕ್ಕೆ ಹಿಂದಿರುಗುವ ವೇಳೆ ಟ್ರಂಪ್ ಅವರು ತನ್ನ ಹೊಸ ವಿಮಾನದಲ್ಲಿ ಸಂಚರಿಸುವ ಬದಲು ಅಮೆರಿಕ ಅಧ್ಯಕ್ಷರ ಹಳೆ ವಿಮಾನದಲ್ಲಿ ಪ್ರಯಾಣಿಸಿದ್ದಾರೆ. ಅಮೆರಿಕ ಅಧ್ಯಕ್ಷರಿಗಾಗಿ ಕತಾರ್ ನೀಡಿದ ಹೊಸ ವಿಮಾನದಲ್ಲಿ ಅಮೆರಿಕದಿಂದ ಟರ್ಕಿಗೆ ಬಂದಿದ್ದ ಟ್ರಂಪ್ ವಾಪಸ್ ಹೋಗುವಾಗ ಆ ವಿಮಾನದಲ್ಲಿ ಪ್ರಯಾಣಿಸಿಲ್ಲ. ಹಳೆ ವಿಮಾನವನ್ನು ಟರ್ಕಿಗೆ ತರಿಸಿಕೊಂಡು ಅದರಲ್ಲಿ ಅಮೆರಿಕಗೆ ವಾಪಸ್ಸಾದರು. ಈ ಬದಲಾವಣೆಗೆ ಗುಪ್ತಚರ ಸಂಸ್ಥೆಗಳು ನೀಡಿದ್ದ ಎಚ್ಚರಿಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಬದಲಾವಣೆಗೆ ಅಧಿಕೃತ ಕಾರಣವನ್ನು ಶ್ವೇತಭವನ ಸಂಪೂರ್ಣವಾಗಿ ಬಹಿರಂಗಪಡಿಸದಿದ್ದರೂ ಭದ್ರತಾ ಕಾರಣಗಳೇ ಪ್ರಮುಖವಾಗಿರಬಹುದು ಅಂತ ಹಲವು ಮಾಧ್ಯಮಗಳು ವರದಿ ಮಾಡಿದೆ. ಇದರೊಂದಿಗೆ ಮತ್ತೊಂದು ವರದಿ ಹೊರಬಂತು. ಅದೇನೆಂದರೆ, ಅಮೆರಿಕ ಅಧ್ಯಕ್ಷ ಟ್ರಂಪ್ ಹತ್ಯೆಗೆ ಇರಾನ್ ಸಂಚು ಮಾಡಿದೆ ಅಂತ ಇಸ್ರೇಲ್ ಗುಪ್ತಚರ ಮಾಹಿತಿ ಹಂಚಿಕೊಂಡಿದೆಯಂತ ಅಮೆರಿಕದ ಮಾಧ್ಯಮಗಳು ವರದಿ ಮಾಡಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೆ ಸಂಘರ್ಷ ಆರಂಭವಾದ ಬಳಿಕ ಈ ವರದಿ ಹೊರಬಿದ್ದಿದೆ. ಇಸ್ರೇಲ್ ಕೊಟ್ಟ ಮಾಹಿತಿಯ ಹಿನ್ನೆಲೆಯಲ್ಲಿ ಅಮೆರಿಕ ಗುಪ್ತಚರ ವಿಭಾಗವು ಭದ್ರತೆ ದೃಷ್ಟಿಯಿಂದ ಟ್ರಂಪ್ ಅವರಿಗೆ ವಿಮಾನವನ್ನು ಬದಲಾಯಿಸಲು ಸೂಚಿಸಿತ್ತು ಅಂತಾನು ವರದಿಯಾಗಿದೆ. ಇಸ್ರೇಲಿನ ಗುಪ್ತಚರ ಮಾಹಿತಿಯ ವರದಿ ಮತ್ತು ಟ್ರಂಪ್ ಅವರು ವಿಮಾನ ಬದಲಾಯಿಸಿದ್ದನ್ನು ನೋಡುವಾಗ ಟ್ರಂಪ್ ಹತ್ಯೆಗೆ ಇರಾನ್ ಪ್ಲಾನ್ ಮಾಡಿದೆ ಎಂಬ ವಾದಕ್ಕೆ ಪುಷ್ಟಿ ಸಿಕ್ಕಿದಂತಾಗಿದೆ. ಎಲ್ಲ ಘಟನೆಗಳನ್ನು ಒಂದೇ ಸರಣಿಯಲ್ಲಿ ನೋಡಿದಾಗ ಮೂಡುವ ಪ್ರಶ್ನೆ ಏನಂದರೆ, ಇರಾನ್ ನಿಜವಾಗಿಯೂ ಪ್ರತೀಕಾರಕ್ಕೆ ಸಜ್ಜಾಗ್ತಾ ಇದೆಯಾ? ಒಂದು ಕಡೆ ಇರಾನಿನ ಭಾವನೆಗಳನ್ನು ಪ್ರತಿಬಿಂಬಿಸುವ ಘೋಷಣೆಗಳು ಮತ್ತು ಬ್ಯಾನರ್ಗಳಿವೆ, ಮತ್ತೊಂದು ಕಡೆ ರಾಜಕೀಯ ನಾಯಕರ ಹೇಳಿಕೆಗಳಿವೆ, ಇನ್ನೊಂದು ಕಡೆ ಗುಪ್ತಚರ ವರದಿಗಳ ದಾವೆಗಳಿವೆ. ಇವೆಲ್ಲವೂ ಒಂದೇ ದಿಕ್ಕನ್ನು ಸೂಚಿಸುತ್ತೆ. ಹಾಗಂತ ಯಾವುದೇ ದೇಶ, ನಾಯಕ ಅಥವಾ ಸಂಘಟನೆಯ ಕುರಿತು ದೃಢೀಕರಿಸದ ಮಾಹಿತಿಯನ್ನು
ಸತ್ಯವೆಂದು ಒಪ್ಪಿಕೊಳ್ಳುವುದು ಕಷ್ಟ. ಧ್ವಜಗಳು, ಘೋಷಣೆಗಳು, ಬ್ಯಾನರ್ಗಳು ಯಾರದೇ ಅಧಿಕೃತ ನಿಲುವನ್ನು ಪ್ರತಿನಿಧಿಸುವುದಿಲ್ಲ. ಅದೇ ರೀತಿ ಗುಪ್ತಚರ ವರದಿಗಳು ಹೊರಬಂದ ತಕ್ಷಣವೂ ಸಂಪೂರ್ಣ ಸತ್ಯವೆಂದು ಹೇಳುವುದು ಸರಿಯಲ್ಲ. ಆದ್ದರಿಂದ ಈ ಬೆಳವಣಿಗೆಗಳನ್ನು ಭಾವೋದ್ವೇಗದಿಂದ ಅಲ್ಲ, ವಾಸ್ತವಾಂಶಗಳ ಆಧಾರದ ಮೇಲೆ ಗಮನಿಸುವುದು ಅಗತ್ಯ. ಇಂತಹ ಸಂದರ್ಭಗಳಲ್ಲಿ ಪ್ರತೀಕಾರದ ಸಂಕೇತಗಳು ಕೇವಲ ಯುದ್ಧದ ಸೂಚನೆಯಾಗಿ ಇರಬೇಕೆಂದಿಲ್ಲ. ಅವು ದೇಶದೊಳಗಿನ ಸಾರ್ವಜನಿಕ ಭಾವನೆಗಳನ್ನು ಬಲಪಡಿಸುವ ರಾಜಕೀಯ ಸಂದೇಶವಾಗಿರ್ಬೋದು, ಎದುರಾಳಿಯ ಮೇಲೆ ಮಾನಸಿಕ ಒತ್ತಡ ಹೇರುವ ಪ್ರಯತ್ನವಾಗಿರ್ಬೋದು, ಅಥವಾ ಮುಂದಿನ ಮಾತುಕತೆಗಳಲ್ಲಿ ಬಲಿಷ್ಠ ನಿಲುವು ತೋರಿಸುವ ತಂತ್ರವಾಗಿರ್ಬೋದು. ವಾಸ್ತವ ಏನಂದರೆ, ಈ ಕೆಂಪು ಧ್ವಜಗಳು, ಪ್ರತೀಕಾರದ ಘೋಷಣೆಗಳು, ಟ್ರಂಪ್ ಅವರ ಎಚ್ಚರಿಕೆಯ ಹೇಳಿಕೆ, ಗುಪ್ತಚರ ವರದಿಗಳ ದಾವೆಗಳು ಮತ್ತು ಹೆಚ್ಚುತ್ತಿರುವ ರಾಜತಾಂತ್ರಿಕ ಉದ್ವಿಗ್ನತೆ ಇವೆಲ್ಲವೂ ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಇನ್ನಷ್ಟು ಉದ್ವಿಗ್ನಗೊಳ್ಳುವುದನ್ನು ಸೂಚಿಸುತ್ತೆ. ಸದ್ಯ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಬಂಧಗಳು ಈಗ ಅತ್ಯಂತ ಸೂಕ್ಷ್ಮ ಹಂತದಲ್ಲಿದೆ. ಒಂದು ತಪ್ಪು ನಿರ್ಧಾರ, ಒಂದು ತಪ್ಪು ಲೆಕ್ಕಾಚಾರ, ಒಂದು ಅನಿರೀಕ್ಷಿತ ದಾಳಿ ಮಧ್ಯಪ್ರಾಚ್ಯವನ್ನು ಮತ್ತೊಮ್ಮೆ ದೊಡ್ಡ ಸಂಘರ್ಷದತ್ತ ತಳ್ಳಲಿದೆ. ಮುಂದಿನ ದಿನಗಳಲ್ಲಿ ಇರಾನ್ ಯಾವ ಹೆಜ್ಜೆ ಇಡುತ್ತೆ, ಅಮೆರಿಕದ ಪ್ರತಿಕ್ರಿಯೆ ಏನಾಗುತ್ತೆ, ಇಸ್ರೇಲ್ ತನ್ನ ಭದ್ರತಾ ಕಾರ್ಯತಂತ್ರವನ್ನು ಹೇಗೆ ರೂಪಿಸಲಿದೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಕಾಲವೇ ನೀಡಬೇಕಾಗಿದೆ.